ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮತ್ತು ಲವಲವಿಕೆ ಲೇಡೀಸ್ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಗ ನಾನು ಸಂದರ್ಶನ ಮಾಡೋದು ಯಾರನ್ನಪ್ಪ ಅಂತ ಹೇಳಿದ್ರೆ, ಇವರು ನಮ್ಮ ಕಲಾಚಾವಡಿಯ ಹಿರಿಯ ಗಾಯಕಿ, ಹಿರಿಯ ನಿರ್ವಾಹಕಿ ಮತ್ತು ಎಲ್ಲರ ನೆಚ್ಚಿನ ವಾದಕಿ, ಕವಯತ್ರಿ ಸಹ. ಈಗ ಇವರನ್ನ ಸಂದರ್ಶನ ಮಾಡೋಣ. ನಮಸ್ಕಾರ ರಮ್ಮ ಅವರೇ. ಲವಲವಿಕೆ ಲೇಡೀಸ್ ಈ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತೀನಿ. ಹಾಗೆ ನಿಮಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಮಸ್ತೆ ಮೇಡಮ್. ನಿಮಗೂ ನನ್ನ ನಿರ್ವಾಹಕ ಗೆಳತಿಯರೆಲ್ಲರಿಗೂ ಹಾಗೂ ಕಲಾಚಾವಡಿಯ ಎಲ್ಲ ಸದಸ್ಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹಾಗೂ ಈ ಕಾರ್ಯಕ್ರಮ ನೋಡುತ್ತಿರುವ ಎಲ್ಲರಿಗೂ ಸ್ವಾಗತ. ಧನ್ಯವಾದಗಳು ರಮಾ ಮೇಡಮ್. ರಮಾ ಮೇಡಮ್, ನಮಗೆ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಗೊತ್ತು. ಏನಂದ್ರೆ ಹಾಡ್ತಾರೆ, ಬರೀತಾರೆ, ವಾದ್ಯ ನುಡಿಸ್ತಾರೆ ಅಂತ ಗೊತ್ತು. ಮತ್ತೆ ಅವಾಗವಾಗ ಯಾರಾದ್ರೂ ನಿಮಗೆ ಫೋನ್ ಮಾಡಿ ಸಂಗೀತದ ಬಗ್ಗೆ ಏನಾದ್ರೂ ಕೇಳಿದ್ರೆ ನೀವು ಅವ್ರಿಗೆಲ್ಲರಿಗೂ ಹೇಳ್ಕೊಡ್ತೀರಾ ಅನ್ನೋದು ನನಗೆ ಗೊತ್ತು. ಆದ್ರೆ ನಿಮ್ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಾವು ತಿಳ್ಕೊಳ್ಬೇಕು. ನಿಮ್ ಬಗ್ಗೆ ಏನೇನೆಲ್ಲ ಓದಿದ್ದೀರಾ, ನಿಮ್ ಫ್ಯಾಮಿಲಿ ಬಗ್ಗೆ, ಇದ್ರ ಬಗ್ಗೆ ಎಲ್ಲ. ಯಾಕಂದ್ರೆ ನೀವು ಎಷ್ಟೊಂದು ಪ್ರತಿಭಾವಂತರು. ಹಾಗಿರೋರ್ಗೆ ಈ ಇಷ್ಟು ಒಳ್ಳೆಯ ಪ್ರತಿಭಾವಂತಿಗೆ ಜನ್ಮ ಕೊಟ್ಟವ್ರು ಯಾರು, ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಬೇಕು. ಹಾಗಾಗಿ ಮೊದಲನೇದಾಗಿ ನೀವು ನಿಮ್ಮ ಕುಟುಂಬದವರ ಬಗ್ಗೆ, ಅಂದ್ರೆ ನೀವು ಎಲ್ಲಿ ಹುಟ್ಟಿದ್ದು, ಮತ್ತೆ ಯಾವ ಊರಲ್ಲಿ ಹುಟ್ಟಿದ್ದು, ಮತ್ತೆ ನಿಮ್ ತಂದೆ ತಾಯಿ ಯಾರು, ಇದ್ರ ಬಗ್ಗೆ ತಿಳಿಸ್ಕೊಡ್ಬಹುದಾ? ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಿನಲ್ಲೇ, ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ. ನನ್ನ ತಂದೆ ಹೈಕೋರ್ಟಲ್ಲಿ ಕೆಲಸ ಮಾಡ್ತಾಯಿದ್ರು. ಅಮ್ಮ ಗೃಹಿಣಿ. ಮತ್ತು ನಮ್ಮದು ಬಹಳ ಸಂಪ್ರದಾಯಸ್ಥ ಕುಟುಂಬ. ಅಮ್ಮನ ಮನೆಯದು. 5 ಜನ ಹೆಣ್ಮಕ್ಳು, ಅದರಲ್ಲಿ ನಾನು 2ನೇವಳು, ಕೊನೆಯವನು ಒಬ್ಬ ತಮ್ಮ. ನಮ್ಮ ಮನೆ ಒಂದು ಚಿಕ್ಕ ಚಿಕ್ಕ ಮನೆಗಳಿದ್ದ ಒಂದು ಸಣ್ಣ ವಠಾರ. ಆ ಮನೆ ಹೆಸರು ಚಿತ್ರಕಲಾ ಅಂತ. ಈಗಲೂ ಮೊನ್ನೆವರೆಗೂ ಆ ಬೋರ್ಡ್ ಹಾಗೆ ಇತ್ತು. ಏಕೆಂದರೆ ನಮ್ಮ ತಂದೆ ಆರ್ಟಿಸ್ಟು, ಚಿತ್ರಾನೂ ಬರೆಯೋರು, ಬೋರ್ಡ್ಗಳೆಲ್ಲ ಬರ್ಕೊಡೋರು, ತುಂಬ ಆಸಕ್ತಿ ಇದ್ದವರು ಅದರಲ್ಲಿ. ಅಷ್ಟೇ ಅಲ್ಲ, ಅವರು ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತಾರಲ್ಲ ಅನ್ನೋ ಹಾಗೆ ಅವರಿಗೆ ಗೊತ್ತಿಲ್ಲದೆ ಇರೋ ವಿದ್ಯೆನೇ ಇರಲಿಲ್ಲ. ಹಾಡೋಕ್ಕಷ್ಟು ಬರ್ತಿರ್ಲಿಲ್ಲ, ಆದರೆ ರಂಗಭೂಮಿ ಕಲಾವಿದರು ಕೂಡ. ಗುಂಪು ಕಟ್ಟಿ ಮನೆಯಲ್ಲಿರೋ ಜಾಗದಲ್ಲೇ ಪ್ರಾಕ್ಟೀಸ್ ಮಾಡಿ ಒಳ್ಳೊಳ್ಳೆ ಹಳೆಯ ರಂಗನಾಟಕಗಳನ್ನೆಲ್ಲ ಅಭಿನಯಿಸ್ತಿದ್ರು ರಂಗ ಕಲಾವಿದರು ಕೂಡ. ನಮ್ಮ ತಾತ ಅಂದರೆ ತಾಯಿಯ ತಂದೆ, ಅವರು ಕೂಡ ಗುಬ್ಬಿ ವೀರಣ್ಣ ಕಂಪನಿಯಲ್ಲಿ ನುರಿತ ಒಂದು ರಂಗಭೂಮಿ ಕಲಾವಿದರು. ಅವ್ರದ್ದು ಕಂಚಿನ ಕಂಠ. ಅವರು ಸ್ಟೇಜ್ ಮೇಲೆ ಹಾಡು ಹೇಳಕ್ಕೆ ಶುರು ಮಾಡಿದ್ರೆ ಎಷ್ಟು ದೂರದವರೆಗೂ ಕೇಳಿಸ್ತಿತ್ತು, ಅಷ್ಟು ಒಳ್ಳೆ ಕಂಠ. ಅವರಿಂದ ಒಂದು ಹಾಡೋ ಕಲೆ ಅಥವಾ ಗಮಕ ಒಂದಿದೆಲ್ಲ ನಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಬಂದ್ಬಿಟ್ಟಿದೆ ನಮ್ಮ ತಾತನಿಂದ. ಸೊ ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲರಿಗೂ ಹಾಡು ಅನ್ನೋದು ರಕ್ತಗತವಾಗಿ ಬಂದ್ಬಿಟ್ಟಿದೆ. ಇನ್ನು ಅಮ್ಮ ಈಗ ಅವರಿಗೆ 94 ವರ್ಷ. ಅವ್ರ ಕೆಲಸ ಅವರೇ ಮಾಡ್ಕೊಳ್ತಾರೆ. ಅವ್ರಿಗೂ ಹಲವಾರು ದೇವ್ರ ನಾಮಗಳು ಚೆನ್ನಾಗಿ ಹಾಡ್ತಾರೆ. ಈಗಲೂ ಹಾಡು ಅಂದರೆ ಖುಷಿ. ಇವಾಗಲೂ ಚೆನ್ನಾಗಿ ಒಳ್ಳೊಳ್ಳೆ ದೇವ್ರ ನಾಮಗಳನ್ನ ಹಾಡ್ತಾರೆ. ಅವರಿಂದ ಕೂಡ ನಮಗೆಲ್ಲರಿಗೂ ಈ ದೇವ್ರ ನಾಮ ಹಾಡಲ್ಲಿ ಆಸಕ್ತಿ ಬಂದಿದೆ ಅಂತ ಹೇಳ್ಕೋಬೋದು. ನನಗೆ ಹಾಡೋದಕ್ಕೆ ಮೊದಲು ಗುರು ಅಂತಂದ್ರೇ ನಮ್ಮ ತಾತ, ಆಮೇಲೆ ನಮ್ಮ ಅಮ್ಮ, ಚಿಕ್ಕಮ್ಮ ಎಲ್ಲರೂ. ಈ ಚಿಕ್ಕ ವಯಸ್ಸಲ್ಲಿ ಹಾಡೋಕ್ಕೆ ತುಂಬ ಇಷ್ಟ ಇದ್ದು ಕಲ್ತ್ಕೊಂಡ್ಬಿಟ್ವಿ. ಹಾಗಾಗಿ ಇದಿಷ್ಟು ನನ್ನ ಬಾಲ್ಯ. ನನ್ನ ಅಕ್ಕ ಇಲ್ಲೂ ಕೂಡ ಸದಸ್ಯ ಆಗಿದ್ದಾಳೆ. ಅವಳು ವೀಣೆ ನುಡಿಸ್ತಾಳೆ. ಅವಳೇ ನನಗೆ ಒಂದು ಒಳ್ಳೆ ಸಂಸ್ಕಾರ ಕಲಿಸಿ ಚಿಕ್ಕ ವಯಸ್ಸಿನಲ್ಲೇ ಒಳ್ಳೆ ಒಂದು ನಡತೆಗಳನ್ನ ಹೇಳ್ಕೊಟ್ರೋ ಗುರು ಅಂತ ಹೇಳ್ಬೋದು. ಅವಳು ನನ್ನ ಅಕ್ಕ. ಇದಿಷ್ಟು ನನ್ನ ಬಾಲ್ಯದ ವಿಚಾರ. ತುಂಬ ಸಂತೋಷ ಆಯಿತು ನಿಮ್ಮ ಫ್ಯಾಮಿಲಿ ಬಗ್ಗೆ ಕೇಳಿ. ಅದು ಗೊತ್ತಿರೋ ವಿಷಯನೇ. ತಾಯಿನೇ ಮೊದಲನೇ ಗುರು. ಎಲ್ಲದಕ್ಕೂ ಅಷ್ಟೇ. ಮನೆನೇ ಮೊದಲ ಪಾಠಶಾಲೆ, ತಾಯಿನೇ ಮೊದಲನೇ ಗುರು. ಎಲ್ಲರ ಮನೇಲೂ ಅದೇ ಥರ ಆಗಿರುತ್ತೆ. ಮತ್ತೆ ನೀವು ನಿಮ್ಮ ತಂದೆ ಬಗ್ಗೆ ಹೇಳಿದ್ರಿ, ತುಂಬ ಹೆಮ್ಮೆಯಿಂದ ಹೇಳ್ಕೊಂಡ್ರಿ. ಮತ್ತೆ ನಿಮ್ಮ ತಾತನ ಬಗ್ಗೆ ನೀವು ಹೇಳಿದ್ರಿ.
ಈ ಥರ ತಾತ ಗುಬ್ಬಿ ಬೀರಣ್ಣ ಅವರ ಕಂಪನಿಲಿ ಇದ್ರು ಅಂತ ಹೇಳಿ, ಅವ್ರ ವಾಯ್ಸ್ ಎಷ್ಟು ಚೆನ್ನಾಗಿತ್ತು ಅಂತ. ನೀವು ನಿಮ್ಮ ತಾತನ ಬಗ್ಗೆ ಹೇಳ್ದಂಗೆ ನನಗೆ ನಮ್ಮ ತಾತನ ಬಗ್ಗೆ ಹೇಳ್ಕೊಳ್ಬೇಕು ಅನ್ಸುತ್ತೆ. ನಮ್ಮ ತಾತ ಅಂದರೆ ನಮ್ಮ ತಾಯಿ ತಂದೆ ಬಾದ್ರೇನ್ ಮುತ್ತಾಚಾರ್ ಅಂತ ಮುಳ್ಬಾಗ್ಲಿನವರು. ತುಂಬ ಆಗಿನ ಕಾಲದಲ್ಲಿ ಅವರು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಮತ್ತೆ ತುಂಬಾ ಚೆನ್ನಾಗಿ ಆರ್ಟಿಸ್ಟ್ ಅಂದ್ರೆ ತುಂಬಾ ಚೆನ್ನಾಗಿ ಚಿತ್ರಕಲೆ ಚೆನ್ನಾಗಿ ಚಿತ್ರ ಬಿಡಿಸ್ತಾರೆ. ನೀವೆಲ್ಲ ಗಮನಿಸಿರ್ಬೋದು, ನಂದು ಯಾವುದೇ ಒಂದು ನಮ್ಮ ಚಾವಡಿಯ ಆನಿವರ್ಸರಿಗೆ ನಾನು ನಮ್ಮ ತಾತ ರಚಿಸಿರುವಂತ ಎಲ್ಲ ದಾಸರು ಫೋಟೋ ತಂದಿರ್ತೀನಿ. ನೀವು ಬಹುಶಃ ಗಮನಿಸಿರ್ಬೋದು. ತುಂಬಾ ಚೆನ್ನಾಗಿ ಬರೀತಾರೆ. ಮತ್ತೆ ಆಗಿನ ಕಾಲದಲ್ಲಿ ಅವರು ಪುರಾಣ ಮತ್ತು ವಿಜ್ಞಾನನ ಹೇಗೆ ಅದು ರಿಲೇಟೆಡ್ ಅಂತ ಅವರು ಅವಾಗಿನ ಕಾಲದಲ್ಲೇ ಹೇಳಿದ್ರು. ಅವ್ರನ್ನ ಇಸ್ಕಾನ್ ಅವರು ನಮ್ಮ ತಾತನ ಒಂದ್ ಸ್ವಲ್ಪ ದಿವಸ ಅವರ ಬಳಿಲಿ ಇಟ್ಕೊಂಡಿದ್ರು. ಯಾಕೆಂತಂದ್ರೆ ಅವ್ರು ತುಂಬಾ ಚೆನ್ನಾಗಿ ಚಿತ್ರ ಬರೀತಿದ್ರು. ಆಮೇಲೆ ಅವರು ಏನ್ ಕಾನ್ಸೆಪ್ಟ್ ಅಂದ್ರೆ ಪುರಾಣ ವಿಜ್ಞಾನ ಎರಡು ಒಂದೇ ಅಂತ ಹೇಳಿ ತೋರಿಸ್ಕೊಟ್ಟಿದ್ರು. ಆಗ ಅವ್ರ ಮಾತು ಯಾರು ಕೇಳ್ತಿಲ್ಲ, ಬಟ್ ಇವಾಗ ಅದನ್ನ ಮಾಡಿದ್ದಾರೆ. ಅವ್ರು ಆಗ್ಲೇ ಪ್ರೂವ್ ಮಾಡಿ ತೋರಿಸ್ತೀನಿ ಅಂದಾಗ ಅದ್ ಹೇಗ್ ಸಾಧ್ಯ ಅಂತ ಹೇಳಿದವರು ತುಂಬಾ ಜನ ಇದ್ದಾರೆ. ನಮ್ಮ ತಾತನ ದೂರಾಡ್ತದವರು ತುಂಬಾ ಜನ ಇದ್ದಾರೆ. ಅದ್ ಹೆಂಗ್ ಸಾಧ್ಯ ಪುರಾಣನ ವಿಜ್ಞಾನನ ಅಂತ ಹೇಳಿ. ಮತ್ತೆ ನೀವು ಒಂದ್ ಮಾತು ಹೇಳಿದ್ರಿ ಇಲ್ಲಿ ಚಿತ್ರಕಲಾ ಅಂತನೋ ಏನೋ ನಿಮ್ಮ ಮನೆ ಹೆಸರು ಅಂತ ಹೇಳಿ. ನಮ್ ತಾತ ಸಹ ಅವ್ರ ಮನೆಯಲ್ಲಿ ಪುರಾಣ ವಿಜ್ಞಾನ ಮಂದಿರ ಅಂತ ಬರ್ಕೊಂಡಿದ್ರು. ಎಷ್ಟೋ ದಿವಸ ಹಾಗೆ ಇತ್ತು. ಮತ್ತೆ TTD ಸಹ ತುಂಬಾ ಕೆಲಸ ಮಾಡಿದ್ದಾರೆ ನಮ್ಮ ತಾತ. ಅವಾಗ ಸ್ಪೆಷಲ್ ಆಫೀಸರ್ ಆಗಿದ್ದಂತಹ ಅಪ್ಪಣ್ಣಾಚಾರ್ ಅವರು ನಮ್ಮ ತಾತನ್ ಸಹ ಅವ್ರ ಮನೆಯಲ್ಲಿ ಸುಮಾರು ದಿವಸ ಇಟ್ಕೊಂಡಿದ್ರು. ಮತ್ತೆ TTDಲಿ ನೀವು ತಿರುಮಲೆಗೆ ಹೋದ್ರೆ ಆ ಮ್ಯೂಸಿಯಂಗಳಲ್ಲಿ ನಮ್ಮ ತಾತ ರಚಿಸಿರುವಂತ ಫೋಟೋಗಳು ಇವತ್ತಿಗೂ ಇದೆ. ತುಂಬಾ ಫೋಟೋಗಳೆಲ್ಲ ಅಂದ್ರೆ ಎಷ್ಟೊಂದು ಚಿತ್ರಗಳೆಲ್ಲ ಬಿಡಿಸ್ತಿದ್ರು. ಮತ್ತೆ ಇಷ್ಟೊಂದು ತುಂಬಾ ಇದೆ ನಮ್ಮ ತಾತನ ಬಗ್ಗೆನೂ ನನ್ಗೆ ಹೇಳ್ಕೊಳಕ್ ತುಂಬಾ ಆಸೆ. ನೀವಿಲ್ಲಿ ಹೇಳಿದಾಗ ನನ್ಗೆ ಅವೆರಡು ಒಂಥರ ಕೋಇನ್ಸಿಡೆನ್ಸ್ ಅಂತ ಅನಿಸ್ತು. ಮತ್ತೆ ನಿಮ್ಮ ತಾಯಿ ಬಗ್ಗೆ ಮತ್ತೆ ನಿಮ್ಮ ಸಿಸ್ಟರ್ ಬಗ್ಗೆ ಹೇಳಿದ್ರಿ. ಅಮ್ಮ ಎರಡನೇ ಅಮ್ಮ ಅವರು ಅಂದ್ರೆ ತುಂಬಾ ಚೆನ್ನಾಗಿ ಒಳ್ಳೆ ಸಂಸ್ಕಾರ ಕಲಿಸ್ಕೊಟ್ರು ಅಂತ. ವೀಣೆ ನುಡಿಸ್ತಾರೆ ಅಂತ ಹೇಳಿದ್ರಿ, ಬಟ್ ಅವರು ಬರೀ ಹಾಡದ್ ಕೇಳಿದೀನಿ, ಬರೆಯದ್ದು ನೋಡಿದೀನಿ. ಬಹುಶಃ ನೆಕ್ಸ್ಟ್ ವಾದ್ಯ ಚಾವಡಿಗೆ ಅವರು ವೀಣೆಯ ವಾದನದ ಸವಿ ನಮ್ಗೆ ಕೇಳಿಸ್ತಾರೆ ಅಂತ ಅನ್ಕೊಂಡಿದೀನಿ. ರತ್ನ ಅವರೇ ನಮಸ್ಕಾರ. ಮತ್ತೆ ವಾದ್ಯ ಚಾವಡಿ ಸಹ ನೀವು ಪೋಸ್ಟ್ ಬರ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಮತ್ತೆ ಈಗ ನೀವು ನಿಮ್ ಫ್ಯಾಮಿಲಿ ಬಗ್ಗೆ ತಿಳಿಸ್ಕೊಟ್ರಿ. ನೀವು ಎಲ್ಲಿ ಓದಿದ್ದು, ನಿಮ್ಮ ವಿದ್ಯಾಭ್ಯಾಸ ಏನು, ನೀವು ಏನೇನು ಓದಿದ್ರಿ, ಮತ್ತೆ ಸಂಗೀತದಲ್ಲಿ ಏನಾದ್ರೂ ಪರಿಣತಿಯನ್ನ ಹೊಂದಿದ್ದೀರಾ, ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ಬಹುದಾ? ಚಾಮರಾಜಪೇಟೆ ಫಸ್ಟ್ ಮೇನ್ ರೋಡಲ್ಲಿರೋ ಶಾರದಾ ಸ್ತ್ರೀ ಸಮಾಜದಲ್ಲಿ ನನ್ನ ವಿದ್ಯಾಭ್ಯಾಸ ಶುರು ಮಾಡಿದ್ದು. ಅಲ್ಲಿ 5ನೇ ತರಗತಿವರೆಗೂ ಓದಿದೆ. ಅಂದರೆ 3ನೇ ತರಗತಿಯಿಂದ 5ನೇ ಕ್ಲಾಸಿಗೆ ನನಗೆ ಡಬಲ್ ಪ್ರಮೋಷನ್ ಕೊಟ್ಟಿದ್ದರಿಂದ 4ನೇ ಕ್ಲಾಸ್ ನಾವು ಓದಲಿಲ್ಲ. 6ನೇ ಕ್ಲಾಸಿಗೆ ಬರೋ ಹೊತ್ತಿಗೆ ಅಮ್ಮ ಎಲ್ಲ ಅಕ್ಕ ತಂಗಿರೂ ಕಾನ್ವೆಂಟಲ್ಲಿ ಓದ್ತಾ ಇದ್ದರಿಂದ ನನ್ನೊಬ್ಬಳನ್ನ ಅಂತ ಮತ್ತೆ ಬೇರೆ ಕಡೆ ಅಂತ ನನ್ನನ್ನು ಅಲ್ಲಿ ರಾಯನ್ ಸರ್ಕಲ್ನಲ್ಲಿರೋ ಸೇಂಟ್ ತೆರೆಸಾಸ್ ಕಾನ್ವೆಂಟ್ಗೆ ಸೇರಿಸಿದ್ರು. ಸೊ 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಸೇಂಟ್ ತೆರೆಸಾಸ್ ಕಾನ್ವೆಂಟಲ್ಲೇ ಓದಿದ್ದು. ಅಲ್ಲಿ ಮುಂದೆ PUC ಫಸ್ಟ್ ಇಯರು APS ಕಾಲೇಜಲ್ಲಿ ಆರ್ಟ್ಸ್ ತೊಗೊಂಡು 1 ವರ್ಷ ಇದ್ದಿದ್ದು PUC ನಮಗೆ. ಅದು ಮುಗಿಸ್ದೆ. ಆವಾಗ ಮ್ಯೂಸಿಕ್ ತೊಗೊಂಡಿದ್ದರಿಂದ ಅಲ್ಲಿ ನನಗೆ ಬೆಳಕವಾಡಿ ವರದರಾಜ ಅಯ್ಯಂಗಾರ ಮ್ಯೂಸಿಕ್ ಕ್ಲಾಸ್ ತೊಗೊಳ್ತಾಯಿದ್ರು. ತುಂಬ ಚೆನ್ನಾಗಿ ನಮಗೆ ಹೇಳ್ಕೊಡ್ತಿದ್ರು. PUCನಲ್ಲಿ 3-4 ಸಬ್ಜೆಕ್ಟಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದರಿಂದ ನಾನು ಮುಂದೆ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಆದರೆ ಅಷ್ಟೊತ್ತಿಗೆ ಸರಿಯಾಗಿ ಆನರ್ಸ್ ಮತ್ತೆ ಪ್ರಾರಂಭ ಮಾಡಿದರು. ಅದು ಮುಂಚೆ ಇತ್ತು, ತುಂಬ ವರ್ಷದಿಂದ ಇರಲಿಲ್ಲ. ಶುರು ಮಾಡಿದಾಗ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ ಇಂಗ್ಲೀಷ್ ಆನರ್ಸ್ ಶುರು ಮಾಡಿದರು. ಸೊ ನಮ್ಮ ತಂದೆ ಇಲ್ಲೇ ಹೋಗ್ಲಿ ಅಂತ ಇಷ್ಟಪಟ್ಟಿಂದ ಅಲ್ಲೇ ಸೇರಿಕೊಂಡೆ. ಅಲ್ಲಿ ನನಗೆ ಇಷ್ಟ ಇರಲಿಲ್ಲ ಆ್ಯಕ್ಚುಲಿ ಇಂಗ್ಲೀಷ್ ಆನರ್ಸ್ ಓದೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ನಮ್ಮ ತಂದೆ ಬಲವಂತೆಗೆ ಓದಿದೆ. ಡಿಗ್ರಿ ಹಾಗೋ ಹೀಗೋ ಮುಗಿಸ್ದೆ. ಇದು ನನ್ನ ಅಕಾಡೆಮಿಕ್ಸ್ ಬಗ್ಗೆ. ಇನ್ನು ಸಂಗೀತಾಭ್ಯಾಸದ ಬಗ್ಗೆ ಹೇಳಬೇಕು ಅಂತಂದರೆ, ನಾನು 8ನೇ ವಯಸ್ಸಿಗೆ ಸಂಗೀತ ಕಲಿಯೋಕ್ಕೆ ಶುರು ಮಾಡಿದೆ. ಅದು 5th ರೋಡಲ್ಲಿರೋ ಚಾಮರಾಜಪೇಟೆಯಲ್ಲಿರೋ ವಾಣಿ ಸಂಗೀತ ವಿದ್ಯಾಲಯದಲ್ಲಿ ಶುರು ಮಾಡಿದ್ದು. 11ನೇ ವರ್ಷದ ಹೊತ್ತಿಗೆ ಜೂನಿಯರ್ ಕಟ್ಟಿಸಿದ್ರು. ಅಕ್ಕನೂ ವೀಣೆ ಕಲಿತಾ ಇದ್ಲು ಅವಾಗ. ಜೂನಿಯರು ಕಟ್ಟೋದಕ್ಕೆ ಏಜು ಸಾಕಾಗಿಲ್ಲ ಅಂತ ಮತ್ತೆ 1 ವರ್ಷ ಆದಮೇಲೆ ತಿರ್ಗಾ ಕಟ್ಟಿಸಿದ್ರು. 12ನೇ ವರ್ಷಕ್ಕೆ ನಾನು ಜೂನಿಯರು ಫಸ್ಟ್ ಕ್ಲಾಸಲ್ಲಿ ಡಿಸ್ಟಿಂಕ್ಷನಲ್ಲಿ ಪಾಸ್ ಆದೆ. ಅದಾಗಿ ತಕ್ಷಣ ನಮಗೆ ಮ್ಯೂಸಿಕ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ.
ಅಷ್ಟೊತ್ತಿಗೆ ಸರಿಯಾಗಿ ಮೈಸೂರನ ಸ್ವಾಮಿಯವರು ಅವರು ನಮ್ಮ ಸೋದರ ಮಾವನ ತುಂಬ ಖಾಸ ದೋಸ್ತು, ಇಬ್ಬರು ಒಟ್ಟಿಗೆ ಓಡಾಡ್ತಿದ್ರು, ತುಂಬ ಫ್ರೆಂಡ್ಸು. ಅವರು ನಮ್ಮ ಚಿಕ್ಕಮ್ಮನ ಮನೇಲಿ ಬಾಡಿಗೆಗಿದ್ರು. ಅಲ್ಲಿ ನಮ್ಮನ್ನು ಅವ್ರ ಹತ್ರ ಭಾವಗೀತೆ ಕಲಿಯೋಕ್ಕೆ ಅಂತ ಅಮ್ಮ ನನ್ನನ್ನು ಅಕ್ಕನ ಸೇರಿಸಿದ್ರು. ಎಲ್ಲ ಕಡೆಗೂ ಅಮ್ಮಂದೇ ನಮಗೆ ಬೆಂಬಲ. ಅವರೇ ಎಲ್ಲ ಕ್ಲಾಸಿಗೆ ಕರ್ಕೊಂಡೋಗಿ ಸೇರಿಸ್ತಿದ್ದಿದ್ದು ಎಲ್ಲ ಅವರೇ ಮಾಡ್ತಿದ್ದಿದ್ದು. ಅವರಿಂದ ನಾವು ಎಷ್ಟು ಮಟ್ಟಿಗಿದ್ದೀವಿ ಅಂತ ಹೇಳ್ಕೊಳ್ತೀನಿ. ಅಲ್ಲಿ ಮೈಸೂರನ ಸ್ವಾಮಿ ಹತ್ರ ಒಂದಷ್ಟು ಭಾವಗೀತೆಗಳು, ದೇಶಭಕ್ತಿ ಗೀತೆಲ್ಲ ಕಲ್ತ್ಕೊಂಡ್ವಿ. ಅದಾದಮೇಲೆ ಅಷ್ಟೊತ್ತಿಗೆ ಹೈಸ್ಕೂಲಿಗೆ ಬಂದಿದ್ದು, ನಾವು ಓದೋ ಜಾಸ್ತಿ ಇತ್ತು ಅಂದ್ರೆ ಮತ್ತೆ ಬಿಟ್ಬಿಟ್ವಿ. ನಾನು ಆಮೇಲೆ ಸೀನಿಯರ್ ಮುಗಿಸ್ದೆ. ಅದು 10th ಇದ್ದಾಗ ಮುಗಿಸಿದ್ರಿಂದ ಅಷ್ಟೊಂದು ಅದ್ರ ಕಡೆ ಗಮನ ಕೊಡೋಕ್ಕಾಗಲಿಲ್ಲ. ಅಷ್ಟು ಸಂಗೀತ ವಿದ್ಯಾಭ್ಯಾಸದ ಬಗ್ಗೆ. ಆಮೇಲೆ ಸಂಗೀತ ವಿದ್ಯಾಭ್ಯಾಸ ಮುಗಿಸ್ಲಿಲ್ಲ. ಆದರೆ ಒಂದು ಹಾಡೋ ಹುಚ್ಚಿದ್ದರಿಂದ ಚಿಕ್ಕ ವಯಸ್ಸಿನಲ್ಲೇನೆ ಆರ್ಕೆಸ್ಟ್ರಾನಲ್ಲಿ ಹೋಗಿ ಅದು ರೋಡಲ್ಲಿ ಪೆಂಡಾಲ್ ಹಾಕಿ ಗಣೇಶನ ಉತ್ಸವ ಮಾಡ್ತಿದ್ರು, ಅಲ್ಲಿ ಹೋಗಿ ಹಾಡಿ ಬರ್ತಾಯಿದ್ದೆ. ಮತ್ತು ಅಕ್ಕನ ಮದುವೆ ರಿಸೆಪ್ಷನಲ್ಲಿ ಮೈಸೂರು ಅನಂತ ಸ್ವಾಮಿದು ಸಂಗೀತ ಇಡಿಸಿದ್ರು ಹಾಡು. ಅದರಲ್ಲಿ ಅವರು ಮಧ್ಯೆ ರಿಲ್ಯಾಕ್ಸ್ ಮಾಡ್ಕೊಳ್ಳುವಾಗ ನಾನು ಬಂದು ಒಂದು ಹಾಡು ಹೇಳು ಅಂದರು. ಆವಾಗ ಅಲ್ಲಿ ಹೋಗಿ ಅವ್ರ ಜೊತೆಲಿ ಕೂತ್ಕೊಂಡು ಸಿನಿಮಾ ಹಾಡು, ಒಂದೇವ್ರ ನಮ್ಮ ಏನೋ ಹೇಳಿ ಬಂದೆ. ಆವಾಗಿಂದ ನನಗೆ ಕ್ಲಾಸಿಕಲ್ ಬೇಸ್ಡ್ ಇರೋ ಸಿನಿಮಾ ಹಾಡುಗಳು ಅಂದರೆ ತುಂಬ ಇಷ್ಟ. ಒಂಥರ ಆ ಸ್ವರಗಳನ್ನೆಲ್ಲ ಕಲಿತು ಹೇಳ್ತಾ ಇದ್ದೆ. ಆವಾಗಲೇ ನಾನು ರೇಡಿಯೋ ಕೇಳಿ ಕೇಳಿ ಕಲಿತಿದ್ದು. ಇದು ಇಷ್ಟು ಸಂಗೀತಾಭ್ಯಾಸದ ಬಗ್ಗೆ ನಾನು ಮಾಡಿರೋ ಸಾಧನೆ. ನೀವು ಹೇಳ್ತಾ ಇದ್ರಲ್ಲ ಡಬಲ್ ಪ್ರಮೋಷನ್ ಅಂತ ಹೇಳಿ, ಮತ್ತೆ ಇಷ್ಟೊಂದು ಟ್ಯಾಲೆಂಟೆಡ್ ಇದ್ದಾಗ ಡಬಲ್ ಇನ್ ತ್ರಿಬಲ್ ಪ್ರಮೋಷನ್ ಕೊಡ್ಬೇಕು ನಿಮ್ಗೆ ಅನ್ಸುತ್ತೆ. ಮತ್ತೆ ಫಸ್ಟ್ PU ಆದ್ಮೇಲೆ ನಿಮ್ಗೆ ಸೆಕೆಂಡ್ PUನೂ ಇರ್ಲಿಲ್ಲ ಅಂತ ಹೇಳಿದ್ರಿ. ಆಮೇಲೆ ನೆಕ್ಸ್ಟ್ ಆನರ್ಸ್ ಅಂತಿತ್ತು, ಆಮೇಲೆ ಇಂಗ್ಲಿಷ್ ಅದನ್ನ ಆಪ್ಷನ್ ತಗೊಂಡಿದ್ರು. ನೀವು ಇದೆಲ್ಲ ಹೇಳಿದ್ಮೇಲೆ ಎಷ್ಟೊಂದು ಓದಿದ್ರಿ ಅಂತ, ಅದಕ್ಕೆ ನಿಮ್ಮ ಇಂಗ್ಲಿಷ್ ಬಹಳ ಚೆನ್ನಾಗಿದೆ. ಮತ್ತೆ ನಿಮ್ಮ ಸಂಗೀತಾಭ್ಯಾಸದ ಬಗ್ಗೆನೂ ನೀವು ಹೇಳಿದ್ರಿ. ಸಂಗೀತ ಎಲ್ಲೆಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲ್ತಿದ್ದು ಅಂತ ನೀವು ಹೇಳಿದ್ರಿ. ವಾಣಿ ಇನ್ಸ್ಟಿಟ್ಯೂಟ್ ಅಂತ ಚಾಮರಾಜಪೇಟೆಯಲ್ಲಿ, ಇಡೀ ಬೆಂಗಳೂರಲ್ಲೇ ಅವಾಗ ವಾಣಿ ಇನ್ಸ್ಟಿಟ್ಯೂಟ್ ತುಂಬಾ ಫೇಮಸ್. ಅಲ್ಲಿ ಹಾಡೊಂದೇ ಅಲ್ಲ, ಇನ್ಸ್ಟ್ರೂಮೆಂಟ್ಸ್ಗಳು ಸಹ ಹೇಳ್ಕೊಡ್ತಿದ್ರು ಅಂತ ಕೇಳ್ಪಟ್ಟೆ. ನೀವ್ ಹೆಂಗೆ ಅಲ್ಲಿ ಚಾಮರಾಜಪೇಟೆಯಲ್ಲಿ ವಾಣಿ ಇನ್ಸ್ಟಿಟ್ಯೂಟ್ ಫೇಮಸ್, ಹಾಗೆ ಇಲ್ಲಿ ನಮ್ಮ ಬಸವನಗುಡಿ ಗಾಂಧಿ ಬಜಾರ್ಲಿ INR ಇನ್ಸ್ಟಿಟ್ಯೂಟ್ ಆಫ್ ಮ್ಯೂಸಿಕ್ ಬಹಳ ಫೇಮಸ್ ಇರ್ತಿತ್ತು. ನಾನ್ ಸಹ ಅಲ್ಲೇ ಜೂನಿಯರ್ ಸ್ಟಾರ್ಟಿಂಗ್ ಅಲ್ಲೇ ನಂದು ಬೇಸಿಕ್ ಎಲ್ಲ ಆಗಿದ್ದು INR ಇನ್ಸ್ಟಿಟ್ಯೂಟ್ ಅಲ್ಲೇನೆ. ಆನೂರ್ ರಾಮಕೃಷ್ಣ ಅವರು ನಡೆಸ್ತಿದ್ದಂತ ಒಂದು ಶಾಲೆ. ಉಷಾಚಾರ್ ಅಂತ ನನ್ನ ಮೊದಲನೇ ಟೀಚರ್ ಅವರು ಸಂಗೀತಕ್ಕೆ. ನಾನ್ ಸಹ ಅಲ್ಲೇ ಕಲ್ತಿದ್ದು. ನಿಮ್ದು ಇಷ್ಟೆಲ್ಲ ಕಲ್ತ್ರಿ, ಇಷ್ಟೊಂದು ಅಭ್ಯಾಸ ಮಾಡಿದ್ರಿ, ಸಂಗೀತ ಆಯ್ತು, ವಿದ್ಯೆ ಇದೆಲ್ಲ ಆಯ್ತು. ಮತ್ತೆ ನೀವ್ ಎಲ್ಲಿ ವರ್ಕ್ ಮಾಡಿದ್ರಿ? ಇಷ್ಟೆಲ್ಲ ಕಲ್ತ ಮೇಲೆ ಮನೇಲಿ ಸುಮ್ಮನೆ ಕೂತ್ಕೊಳ್ಳಕ್ ಆಗೋದೇ ಇಲ್ಲ. ನೀವ್ ಎಲ್ಲಿ ಕೆಲಸ ಮಾಡಿದ್ರಿ? ಯಾವ ಸಂಸ್ಥೆಯಲ್ಲಿ ಇದ್ರಿ? ಇದ್ರ ಬಗ್ಗೆ ತಿಳಿಸ್ಕೊಡ್ಬಹುದಾ? ನಾನು ಕೆಲಸ ಮಾಡ್ತೀನಿ ಅಂತ ಒಂದು ದಿನಾನೂ ನಾನು ಯೋಚನೆ ಮಾಡಿರಲಿಲ್ಲ ಆ ಥರ. ಅದಕ್ಕೆ ಕಾರಣ ಆಗಿದ್ದು ಅಂತಂದರೆ, ಪಿಡಿಲೈಟ್ನವರು ಒಂದು ಹ್ಯಾಂಡಿಕ್ರಾಫ್ಟ್ದು ಒಂದು ಕೋರ್ಸ್ ಮಾಡಿದ್ರು, ಟೀಚರ್ಸ್ ಟ್ರೈನಿಂಗ್ ಕೋರ್ಸು 1983ನಲ್ಲಿ. ಆವಾಗ ಫ್ರೀ ಇದ್ದೆ ಅಂದ್ಬಿಟ್ಟು ಅದನ್ನು ಮುಗಿಸ್ಕೊಂಡೆ. ಅದಾದಮೇಲೆ ಪೇಂಟ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಫೆವಿಕ್ರಿಲ್ ಪೇಂಟ್ಸ್ನ. ಆವಾಗ ಪೇಂಟಿಂಗ್ ಕೋರ್ಸು, ಟೀಚರ್ಸ್ ಟ್ರೈನಿಂಗ್ ಕೋರ್ಸು, ಪೇಂಟಿಂಗ್ ಕೋರ್ಸು ಮುಗಿಸ್ದೆ. ಆವಾಗ ಅದರದ್ದು ಕೋರ್ಸ್ಗೋಸ್ಕರ ನಾವುಗಳು ಎಲ್ಲ ಸ್ಕೂಲ್ಸ್ಗೆ ಹೋಗಿ ಕಾಂಪಿಟೇಷನ್ಸ್ ಕಂಡಕ್ಟ್ ಮಾಡಬೇಕಿತ್ತು, ಕ್ರಾಫ್ಟಲ್ಲಿ ಮತ್ತು ಪೇಂಟಿಂಗಲ್ಲಿ. ಹಾಗೆ ಒಂದ್ಸಲಿ ಕಾರ್ಮೆಲ್ ಇಂಗ್ಲಿಷ್ ಸ್ಕೂಲ್ಗೆ ಹೋದಾಗ ಅಲ್ಲಿ ಕ್ರಾಫ್ಟ್ ಟೀಚರ್ ಬಿಟ್ಬಿಟ್ಟಿದ್ರು ಅಂದ್ಬಿಟ್ಟು ತಕ್ಷಣ ನನ್ನನ್ನು ಬರ್ತೀರಾ ಅಂತ ಕೇಳಿದ್ರು. ಹಾಗಾಗಿ ಫಸ್ಟ್ ಟೈಮ್ ನಾನು ಅಂದ್ಕೊಂಡೇ ಇರಲಿಲ್ಲ ಕಾರ್ಮಲಲ್ಲಿ ಕ್ರಾಫ್ಟ್ ಟೀಚರಾಗಿ ಸೇರಿಕೊಂಡೆ. ಆದರೆ ನನಗೆ ಅದು ಸ್ವಲ್ಪ ದಿನಕ್ಕೆ ಅದು ಯಾಕೋ ಇಷ್ಟ ಆಗಲಿಲ್ಲ ಕ್ರಾಫ್ಟ್ ಹೇಳ್ಕೊಡೋ ಸ್ಕೂಲುಗಳಲ್ಲಿ. ಹಾಗಾಗಿ ಮನೇಲಿ ಬಂದು ಸುಮ್ಮನೆ ಕೂತಿರೋದು ಬೇಡ ಅಂತ ನೆಕ್ಸ್ಟು ಸ್ವಲ್ಪ ದಿನಕ್ಕೆ ಸರಸ್ವತಿ ವಿದ್ಯಾಮಂದಿರಕ್ಕೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ಅಲ್ಲೂ ಸೆಲೆಕ್ಟ್ ಆದೆ. ಸರಸ್ವತಿ ವಿದ್ಯಾಮಂದಿರ ಹೆಡ್ ಆಫೀಸಲ್ಲಿ 1 ವರ್ಷ, ಮತ್ತು ಬ್ರಾಂಚಲ್ಲಿ 1 ವರ್ಷ ಇಂಗ್ಲೀಷ್ ಟೀಚರಾಗಿ ಮತ್ತು ಬೇರೆ ಸಬ್ಜೆಕ್ಟ್ ಟೀಚರಾಗಿ ಕೆಲಸ ಮಾಡಿದೆ. ಅಲ್ಲೂ ಅಷ್ಟೇ ನನಗೆ ಒಳ್ಳೆ ಎನ್ಕರೇಜ್ಮೆಂಟ್ ಸಿಗ್ತಿತ್ತು ಪ್ರತಿಯೊಂದು ಆ್ಯಕ್ಟಿವಿಟೀಸಲ್ಲೂ. ಅದು ಬ್ರಾಂಚ್ ದೂರ ಎಲ್ಲೋ ಶಿಫ್ಟ್ ಮಾಡಿದ್ರು ಅನ್ನೋಕ್ಕೋಸ್ಕರ ಕಾಯ್ತಾ ಇದ್ದೆ. ಅಷ್ಟರಲ್ಲಿ ಪ್ರತಿಭಾ ಬಾಲಮಂದಿರ ನಮ್ಮ ಮನೆ ಹತ್ತಿರ ಇರೋದೇ ಗೊತ್ತಾಯಿತು. ಅಲ್ಲೂ ಇಂಟರ್ವ್ಯೂ ಮಾಡಿದ ತಕ್ಷಣ ಸೆಲೆಕ್ಟ್ ಆದೆ. ಅಲ್ಲಿ ಸೇರ್ಕೊಂಡಾಗ BEd ಮಾಡೋಣ ಅಂತ ಒಂದು ಶರ್ಮಾ ಅವರು ನನಗೆ ಹೇಳಿದರು ಮಾಡಿ ಅಂತ. ಸೊ ಕರೆಸ್ಪಾಂಡೆನ್ಸ್ ಕೋರ್ಸು ಶುರು ಮಾಡಿದ್ದೆ. ಅಲ್ಲಿ ಸೇರಿದ ಮೇಲೆ BEd ಕರೆಸ್ಪಾಂಡೆನ್ಸ್ ಕೋರ್ಸ್ ಮುಗಿಸಿದ ಒಂದು 6 ತಿಂಗಳಿಗೇನೆ ಫೌಂಡರ್ ಸೆಕ್ರೆಟರಿ ಕರೆದುಬಿಟ್ಟು ಪ್ರೈಮರಿಗೆ ಅಸಿಸ್ಟೆಂಟ್ HM ಆಗಿ ಕೆಲಸ ಮಾಡಿ ಅಂತ ಪ್ರಮೋಷನ್ ಕೊಟ್ಟರು. ಅಲ್ಲಿ 1 ವರ್ಷ ಮಾಡ್ತಿದ್ದಂಗೆ
ಹೆಚ್ ಎಮ್ ಆಗಿ ಪ್ರೈಮರಿ ಹೆಚ್ ಎಮ್ ಆಗಿನೇ ಪ್ರಮೋಷನ್ ಕೊಟ್ಟರು. ಸೊ ಹೆಚ್ ಎಮ್ ಆಗಿ ಎಲ್ಲ ಟೋಟಲಿ ಒಂದು 15 ವರ್ಷ ಪ್ರತಿಭಾವನದಲ್ಲಿ ಕೆಲಸ ಮಾಡಿದೆ. ಅಲ್ಲಿ ಮಾಡಿದ್ದೇನೆ ನಂದು ಒಂದು ಟರ್ನ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು. ಯಾಕೆಂದರೆ ಅಲ್ಲಿ ಸೆಕ್ರೆಟರಿ ಆಗಿದ್ದ ಉಮಾ ನವರತ್ನ ಅವರು ಕೂಡ ಅಷ್ಟೇ ನನ್ನಲ್ಲಿರೋ ಒಂದು ಪ್ರತಿಭೆನ ಗುರುತಿಸಿದರು. ನನ್ನ ಸಂಕೋಚ ಸ್ವಭಾವ ಇದ್ದಿದ್ದರಿಂದ ಗೊತ್ತು ಅವರಿಗೆ. ಒಂದೇ ಸಲ ಸ್ಟೇಜ್ ಮೇಲೆ ಕಳಿಸಿ ಹೇಗೆ ನಿರೂಪಣೆ ಮಾಡೋದು ಅಂತ ತೋರಿಸ್ಕೊಟ್ರು. ಸೊ ನಿರೂಪಕಿಯಾಗಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೆಲಸ ಮಾಡ್ತಿದ್ದೆ. ಅದಲ್ಲದೆ ಮಕ್ಕಳಿಗೆ ಸಂಗೀತದಲ್ಲಿ ಅವ್ರನ್ನ ಟ್ರೈನಿಂಗ್ ಕೊಡೋದು, ಕಾಂಪಿಟೇಷನ್ಸ್ಗೆ ಕಳಿಸೋದು, ಮತ್ತು ಹ್ಯಾಂಡಿಕ್ರಾಫ್ಟ್ ಎಕ್ಸಿಬಿಷನ್ಸ್ಗೆಲ್ಲನೂ ಲೀಡಿಂಗ್ ತೊಗೊಂಡು ಅದಕ್ಕೆಲ್ಲ ಗೈಡ್ ಮಾಡೋದು. ಇದರಲ್ಲೆಲ್ಲ ತುಂಬ ಚೆನ್ನಾಗಿ ನಂಗೆ ಆಸೆಯಿಂದ ಕೆಲಸ ಮಾಡಿದೆ ಪ್ರತಿಭಾ ಬಾಲ ಮಂದಿರದಲ್ಲಿ. ಯಾಕೆಂದರೆ ನನ್ನಲ್ಲೂ ಒಂದು ಹೊರಟೋಗ್ತೋ ಇತ್ತು ಅನ್ನೋ ಪ್ರತಿಭೆಗೂ ಒಂದು ಅವಕಾಶ ಸಿಕ್ತು ಅಲ್ಲಿ ಕೂಡ. ನಾನು ಅಲ್ಲಿ ಒಂದು 14 ವರ್ಷ ಮಾಡಿದೆ. ಆಮೇಲೆ ಬಿಡೋಕ್ಕೆ ಇಷ್ಟ ಇಲ್ಲ, ಆದರೆ ಅನಿವಾರ್ಯ ಕಾರಣದಿಂದ ಬಿಡಲೇಬೇಕಾಗಿ ಬಂತು. ನಾನು ಚೆನ್ನೈ ಹೋಗಬೇಕಾಗಿತ್ತು, ಅದರಿಂದ ಶಾಲೆ ಬಿಡಬೇಕಾಗಿ ಬಂತು. ನಾನು ನಿಮ್ಮನ್ನ ಮೊದಲನೇ ಬಾರಿಗೆ ನೋಡಿದಾಗಲೇ ನಾನು ಅನ್ಕೊಂಡೆ ಇವ್ರನ್ನ ಎಲ್ಲೋ ನೋಡಿದ್ದೀನಲ್ಲ, ಎಲ್ಲಿ ನೋಡಿದ್ದೀನಿ, ತುಂಬಾ ಹತ್ತಿರದಿಂದ ನೋಡಿದ್ದೀನಿ ಅಂತ. ಇವಾಗ ಗೊತ್ತಾಯ್ತು ನೀವು ಪ್ರತಿಭಾ ಬಾಲ ಮಂದಿರದಲ್ಲಿ ಇದ್ರಿ ಅಂತ. ಹೌದು, ಆ ಸ್ಕೂಲಲ್ಲಿ ಸಹ ತುಂಬಾ ಮ್ಯೂಸಿಕ್ ಕಾಂಪಿಟೇಷನ್ಸ್ ಮಾಡೋರು, ಇಂಟರ್ ಸ್ಕೂಲ್ ಕಾಂಪಿಟೇಷನ್. ಆವಾಗ ಸಹ ನಾನು ನಮ್ಮ ಮಹಿಳಾ ಮಂಡಳಿ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೆ. ತುಂಬಾ ಒಳ್ಳೆಯ ಸಂಸ್ಥೆ ಪ್ರತಿಭಾ ಬಾಲ ಮಂದಿರ. ಅದು ಆಕ್ಚುಲಿ ಮುಂಚೆ ನಮ್ಮನೆ ಹತ್ರನೇ ಇತ್ತು, ಅಂದ್ರೆ ನಮ್ಮ ನಟ್ಕರಪ್ಪ ಸರ್ಕಲ್ ಅಲ್ಲೇ ಇತ್ತು. ನಮ್ಮ ಅಣ್ಣಂದ್ರೆಲ್ಲ ಅದೇ ಸ್ಕೂಲಲ್ಲಿ ಓದಿದ್ದು. ಮತ್ತೆ ಅಲ್ಲಿಯ ಉಮಾ ಅವರು ಸಹ ನಮಗೆ ಬಹಳ ಆತ್ಮೀಯರು. ಅವ್ರ ಮಗಳು ದೀಪ್ತಿ ಸಹ ಒಳ್ಳೆಯ ಸಿಂಗರ್ ಸಹ. ಮತ್ತೆ ನೀವು SSV ಮೇಲೆ ಸಹ ವರ್ಕ್ ಮಾಡಿದೆ ಅಂತ ಹೇಳಿದ್ರಿ, ಮತ್ತೆ ಅಲ್ಲಿ ತುಂಬಾ ಒಳ್ಳೆ ಎನ್ಕರೇಜ್ಮೆಂಟ್ ಸಿಕ್ತಿತ್ತು ಅಂತ. ಖಂಡಿತ, ಯಾಕೆಂದ್ರೆ SSVM ಅಲ್ಲಿ ಸಹ ನಮ್ಮ ತಾಯಿ ಮ್ಯೂಸಿಕ್ ಟೀಚರ್ ಆಗಿ ಸುಮಾರು ವರ್ಷ ಕೆಲಸ ಮಾಡಿದ್ದಾರೆ. ಶರ್ಮಾ ಅವ್ರಿಗೆ ಸಹ ನಮ್ಮ ತಾಯಿ ಅಂದ್ರೆ ಬಹಳ ಗೌರವ. ಸೊ ನಿಮ್ಮ ಓದು, ವಿದ್ಯಾಭ್ಯಾಸ, ಸಂಗೀತಾಭ್ಯಾಸ, ನಿಮ್ಮ ಕುಟುಂಬ ಇವೆಲ್ಲ ಕೇಳಿದ್ಮೇಲೆ ಎಲ್ಲೆಲ್ಲ ಕೆಲಸ ಮಾಡಿದ್ರಿ ಅಂತ ಹೇಳಿ ಅದೆಲ್ಲ ಕೇಳಿ ನಮಗೆ ಬಹಳ ಸಂತೋಷ ಆಯ್ತು. ಮತ್ತೆ ನಿಮ್ಮ ವಿವಾಹ ಜೀವನದ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ಬಹುದಾ? ನಾನು ಡಿಗ್ರಿ ಮುಗಿಸ್ತಿರೋ ಹಾಗೇನೆ ಇನ್ನೂ ರಿಸಲ್ಟು ಬಂದಿರಲಿಲ್ಲ. ಅಷ್ಟು ಹೊತ್ತಿಗೆ ನಮ್ಮ ತಂದೆ ತೀರ್ಕೊಂಡ್ರು. ಹಾಗಾಗಿ ಅಕ್ಕನಿಗೆ ಅಷ್ಟೊತ್ತಿಗೆ ಮದುವೆ ಆಗಿತ್ತು, ನಾನೇನೆ ಮುಂದೆ ಇದ್ದೋಳು. ಅದರಿಂದ 1 ವರ್ಷದಲ್ಲಿ ಕನ್ಯಾದಾನ ಮಾಡಬೇಕು ಅಂತ ಅಂದ್ಬಿಟ್ಟು 19ನೇ ವಯಸ್ಸಿಗೆ ಮದುವೆ ಮಾಡಿದ್ರು. ಮದುವೆ ಆಗಿ ಹೋಗಿದ್ದು ಒಂದು ದೊಡ್ಡ ಕುಟುಂಬ. ಅಲ್ಲಿಯ ಸಂಸಾರದ ಹೊಣೆ ಇದು ಎಲ್ಲ, ಅದರಲ್ಲೇ ನಂದು 12 ವರ್ಷದ ಜೀವನ ಕಳೆದು ಹೋಯಿತು. ಆವಾಗ ಯಾವುದೂ ಒಂದು ಅವಕಾಶವೂ ಇರಲಿಲ್ಲ. ಆದರೂ ಅಲ್ಲಿರೋ ಜಯನಗರ ಸ್ತ್ರೀ ಸಮಾಜಕ್ಕೆ ಸೇರಿ ಅಲ್ಲಿ ಸಂಜೆ ಹೊತ್ತು ಅವಾಗವಾಗ ಹೋಗಿ ಮಕ್ಕಳಿಗೆ ಹಾಡೆಲ್ಲ ಹೇಳಿಕೊಟ್ಟು, ದೊಡ್ಡವರಿಗೆ ಗ್ರೂಪ್ ಸಾಂಗ್ಸ್ ಎಲ್ಲ ಕಂಡಕ್ಟ್ ಮಾಡಿ, ಮತ್ತು ಡ್ಯಾನ್ಸ್ ಹೇಳಿಕೊಟ್ಟು, ಮತ್ತು ಆ್ಯನಿವರ್ಸರಿನಲ್ಲಿ ನಾಟಕಗಳೆಲ್ಲ ಮಾಡಿ, ಹಾಗಾಗಿ ಒಂದು ಸ್ವಲ್ಪ ನನಗೆ ತೃಪ್ತಿಯಾಗುವಂಥ ಒಂದು ಸ್ವಲ್ಪ ಕೆಲಸಗಳಲ್ಲಿ ತೊಡಗಿಸ್ಕೊಂಡೆ ಆ ಪೀರಿಯಡ್ನಲ್ಲಿ, ಆ ಟೈಮಲ್ಲಿ. ಆಮೇಲೆ ನನ್ನ ಮಗ ಮೆಡಿಕಲ್ ಸೇರಿದ. ನಮ್ಮ ಹಸ್ಬೆಂಡು ಕೇಂದ್ರ ಸರ್ಕಾರದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿದ್ದರು, ಆಮೇಲೆ ಲಾಯರ್ ಆದರು. ನಮಗೊಬ್ಬನೇ ಮಗ, ಅವನು ಐ ಸ್ಪೆಷಲಿಸ್ಟು, ಡಾಕ್ಟರು. ನನ್ನ ಸೊಸೆನೂ ಐ ಸ್ಪೆಷಲಿಸ್ಟು, ಇಬ್ಬರು ಡಾಕ್ಟರ್ಸು. ಇಬ್ಬರು ಚೆನ್ನೈನ ಶಂಕರ್ ನೇತ್ರಾಲಯದಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅದು ಏಷ್ಯಾನಲ್ಲೇ ಬಿಗ್ಗೆಸ್ಟ್ ಐ ಹಾಸ್ಪಿಟಲ್ ಅಂತ, ಒಳ್ಳೆ ರೆಪ್ಯೂಟೆಡ್ ಹಾಸ್ಪಿಟಲ್ ಅದು. ಸೊ ಅಲ್ಲೇ ಸೆಟ್ಲ್ ಆಗಿದ್ದಾರೆ. ಅವರಿಗೂ ಒಬ್ಬನೇ ಮಗ, ಅವನಿವಾಗ ವೆಲ್ಲೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ಫಸ್ಟ್ ಸೆಮಿಸ್ಟರ್ ಇಂಜಿನಿಯರಿಂಗ್ಗೆ ಸೇರಿದ್ದಾನೆ. ಇಷ್ಟು ನನ್ನ ಈ ವೈವಾಹಿಕ ಜೀವನದ ಬಗ್ಗೆ.